ಹಾಗಾಗಿ ಈ ದಿನ ಗೋಮಾತೆಗೆ ಅಂದರೆ ಹಸುವಿಗೆ ಈ ಒಂದು ಆಹಾರ ತಿನ್ನಿಸಿದರೆ ಲಕ್ಷ್ಮೀ ದೇವಿ ಮತ್ತು ಶನಿದೇವರ ಕೃಪೆಯಿಂದ ನಿಮ್ಮ ಜಾತಕ ಬದಲಾಗಿ ಕುಬೇರ ಯೋಗ ಬರುತ್ತದೆ ಎಂದು ನಮ್ಮ ಶಾಸ್ತ್ರಗಳು ಹೇಳುತ್ತಿವೆ. ಶನಿ ದೋಷಗಳು ಕೂಡ ಹೊರಟು ಹೋಗುತ್ತವೆ. ಹಾಗೆ ಶಿವನ ಕೃಪೆಯಿಂದ ನಿಮಗೆ ನೆಮ್ಮದಿಯ ಜೀವನ, ಆರೋಗ್ಯ ವೃದ್ಧಿ, ಸಂಪತ್ತು ವೃದ್ಧಿಯಾಗುತ್ತದೆ. ಗೋಮಾತೆಗೆ ನಾವು ತಿನ್ನಿಸಬೇಕಾದಂಥ ಆ ಆಹಾರ ಯಾವುದು ಅಂತ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಆದರೆ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರೆಯದೆ ಒಂದು ಲೈಕ್ ಕೊಡಿ. ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ. ಗೋವಿನ ದಿವ್ಯ ಸ್ವರೂಪವನ್ನು ಕಾಪಾಡುವುದು ನಮ್ಮ ಜವಾಬ್ದಾರಿಯು. ಸನಾತನ ಕಾಲದಿಂದಲೂ ಋಷಿ ಮುನಿಗಳು ಮಾನವನ ಸಂಪತ್ತನ್ನು ಹೆಚ್ಚಿಸಲು ಗೋವನ್ನು ಪೂಜಿಸಬೇಕೆಂದು ನಮ್ಮ ಹಿರಿಯರಿಗೆ ಹೇಳುತ್ತಿದ್ದರು. ಇಂದಿನ ವಿಜ್ಞಾನಿಗಳು ಕೂಡ ಆರೋಗ್ಯ ಅಭಿವೃದ್ಧಿ, ಸಂಪತ್ತು ಅಭಿವೃದ್ಧಿಯಾಗಬೇಕಾದ್ರೆ ಗೋ ಸಂಪತ್ತು ಹೆಚ್ಚಿದರೆ ಸಾಕು ಎನ್ನುತ್ತಾರೆ. ಗೋ ಸಂಪತ್ತು ಇರುವವರಿಗೆ ದೀರ್ಘಾಯುಷ್ಯ ಮತ್ತು ಅಷ್ಟೈಶ್ವರ್ಯ ದೊರೆಯುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ಇದಲ್ಲದೆ ಮಾನವನ ಮನಸ್ಸನ್ನು ದೇವರ ಕಡೆಗೆ ತಿರುಗಿಸಲು ಗೋಕ್ಷೀರಗಳು ತುಂಬ ಒಳ್ಳೆಯದು. ಗೋಕ್ಷೀರಂ ತಾಯಿಯ ಹಾಲಿಗೆ ಪರ್ಯಾಯವಾಗಿದೆ. ಪೂಜಾ ಕಾರ್ಯಕ್ರಮದಲ್ಲಿ ಹಸುವಿನ ಹಾಲು ಶ್ರೇಷ್ಠ. ಗೋವಿನ ಸಗಣಿ, ಗೋವಿನ ಮೊಸರು, ತುಪ್ಪ ಮತ್ತು ಗೋಮೂತ್ರ ಕೂಡ ಅತ್ಯಂತ ಪವಿತ್ರ. ಗೋದಾನ ಅತ್ಯುತ್ತಮ ಕೊಡುಗೆಯಾಗಿದೆ. ಗೋದಾನ ಮಾಡುವವರು ಗೋವಿನ ದೇಹದಲ್ಲಿ ಎಷ್ಟೇ ರೋಮಗಳಿದ್ದರೂ ಸಹಸ್ರಾರು ವರ್ಷಗಳ ಕಾಲ ಸ್ವರ್ಗಲೋಕದಲ್ಲಿ ವಾಸಿಸುತ್ತಾರೆಂದು ಪುರಾಣಗಳು ಹೇಳುತ್ತವೆ. ಮನೆ ಪ್ರವೇಶಿಸುವಾಗ ಮೊದಲು ಹಸುವನ್ನು ಮನೆಗೆ ಕೊಂಡೊಯ್ಯುವುದು ನಮ್ಮ ಸಾಂಪ್ರದಾಯಿಕ ಹಿಂದೂ ಸಂಪ್ರದಾಯವಾಗಿದೆ. ಗೋವನ್ನು ರಕ್ಷಿಸುವುದೆಂದರೆ ಪರಮಾತ್ಮನನ್ನು ಪೂಜಿಸುವುದು. ಪ್ರಕೃತಿ ಮತ್ತು ಮನುಷ್ಯ ಪರಸ್ಪರ ಪೋಷಕಾಂಶಗಳು. ಹಾಗಾಗಿ ಪ್ರಕೃತಿಯ ಭಾಗವಾಗಿರುವ ಗೋವನ್ನು ರಕ್ಷಿಸುವುದು ಮನುಷ್ಯನ ಕರ್ತವ್ಯ. ಒಂದು ಹಸು ತನ್ನ ಜೀವಿತಾವಧಿಯಲ್ಲಿ ಸರಾಸರಿ 25,000 ಜನರ ಹಸಿವನ್ನು ನೀಗಿಸುತ್ತದೆ ಎಂದು ಹೇಳಲಾಗುತ್ತದೆ. ಗೋಹತ್ಯೆ ಮಾಡಿದರೆ ಭಯಂಕರ ಪಾಪ ಮತ್ತು ಜನ ನಾಶವಾಗುತ್ತಾರೆ ಎನ್ನುತ್ತಾರೆ ಹಿರಿಯರು. ನಾವು ನಮ್ಮ ತಾಯಿ ಎಂದು ಪರಿಗಣಿಸುವ ಈ ಹಸುವಿನ ಜೊತೆ ದಿನಕ್ಕೆ ಕೆಲವು ಕ್ಷಣಗಳನ್ನು ಕಳೆಯುತ್ತೇವೆ. ನಮ್ಮ ದೇಹದಲ್ಲಿರುವ ರೋಗವನ್ನು ಆ ಹಸು ತನ್ನ ಮೂಗಿನಲ್ಲಿರುವ ಗ್ರಂಥಿಯ ಮೂಲಕ ಗ್ರಹಿಸುತ್ತದೆ. ಇವು ರೋಗಕ್ಕೆ ಗಿಡಮೂಲಿಕೆಗಳು ಮತ್ತು ಹುಲ್ಲುಗಳನ್ನು ಆಹಾರವಾಗಿ ತೆಗೆದುಕೊಳ್ಳುತ್ತದೆ ಮತ್ತು ನಮಗೆ ಸೂಕ್ತವಾದ ಹಾಲನ್ನು ನೀಡುತ್ತವೆ. ಸೃಷ್ಟಿಯಲ್ಲಿ ಯಾವ ಜೀವಿಯೂ ಹೊಂದಿರದ ಅದ್ಭುತ ಗುಣಗಳನ್ನು ಗೋವು ಮಾತ್ರ ಹೊಂದಿದೆ. ಆದ್ದರಿಂದಲೇ ಹಸುವನ್ನು ಸಾಕಿದರೆ ರೋಗ ರುಜಿನಗಳು ಬರುವುದಿಲ್ಲ, ಸಕಲ ಸಂಪತ್ತು ದೊರೆಯುತ್ತದೆಂದು ಶಾಸ್ತ್ರಗಳು ಹೇಳುತ್ತವೆ. ಗೋವಿನ ಕೊಂಬಿನ ಮೂಲದಲ್ಲಿ ಬ್ರಹ್ಮ ಮತ್ತು ವಿಷ್ಣು ನೆಲೆಸಿದ್ದಾರೆ. ಮೇಲ್ಭಾಗದಲ್ಲಿ ದೇಗುಲಗಳ ಆಧಾರಗಳು ಮತ್ತು ಚಲಿಸಬಲ್ಲ ಬಲಪೀಠಗಳಿವೆ. ಅಥರ್ವಣ ವೇದವು ತಲೆಯ ಕೇಂದ್ರ ಭಾಗವು ಶಂಕರನ ದೇಹವಾಗಿದೆಂದು ಹೇಳುತ್ತದೆ ಮತ್ತು ಅಂಗಗಳು ಚತುರ್ದಶ ಕಟ್ಟಡಗಳನ್ನು ಹೊಂದಿರುತ್ತವೆ. ಲಕ್ಷ್ಮೀದೇವಿಯನ್ನು ಹುಡುಕಿಕೊಂಡು ವೈಕುಂಠದಿಂದ ಕೆಳಗಿಳಿದ ಶ್ರೀನಿವಾಸ, ಶಿವ ಮತ್ತು ಬ್ರಹ್ಮರು ಹಸುಗಳು ಮತ್ತು ಕರುಗಳಾಗಿ ಮಾರ್ಪಟ್ಟು ಅವರ ಹಸಿವನ್ನು ನೀಗಿಸಿದರು. ಕಲಿಯುಗ ವೆಂಕಟೇಶ್ವರ ಸ್ವಾಮಿಯ ಭಕ್ತರು ಹೆಚ್ಚಾಗಿ ಗೋವಿಂದ ಗೋವಿಂದ ಎಂಬ ಹೆಸರಿನಿಂದ ಕರೆಯುತ್ತಾರೆ. ಶ್ರೀಗಳಿಗೆ ಅತ್ಯಂತ ಪ್ರಿಯವಾದ ಈ ಗೋವಿನಲ್ಲಿ ತ್ರಿಮೂರ್ತಿಗಳು ಸೇರಿದಂತೆ ಎಲ್ಲ ದೇವತೆಗಳು ವಾಸಿಸುತ್ತಾರೆ. ಯಾವುದೇ ಯಜ್ಞ ಕಾರ್ಯ ಆರಂಭಿಸಲು ಯಜ್ಞ ಮಂಟಪವನ್ನು ಗೋಮಯದಿಂದ ಶುದ್ಧಗೊಳಿಸಬೇಕು. ಹಸುವಿನ ತುಪ್ಪವಿಲ್ಲದೆ ಯಜ್ಞ ಸಾಧ್ಯವಿಲ್ಲ. ಅಲ್ಲದೆ ಹಸುವಿನ ಹಾಲಿಲ್ಲದೆ ಭಗವಂತನಿಗೆ ಅಭಿಷೇಕ ಮಾಡಲಾಗುವುದಿಲ್ಲ. ಹಸುವಿನ ತುಪ್ಪದೊಂದಿಗೆ ದೀಪವು ಅತ್ಯುತ್ತಮವಾಗಿದೆ. ಹಸುವಿನ ಹಾಲು ಮತ್ತು ತುಪ್ಪದಿಂದ ಮಾಡಿದ ನೈವೇದ್ಯವು ಭಗವಂತನಿಗೆ ಅತ್ಯಂತ ಪವಿತ್ರವಾಗಿದೆ. ಪ್ರತಿದಿನವೂ ಗೋ ದೇವತಾ ಸೇವೆ ಮಾಡಿದರೆ ಜಾತಕ ದೋಷಗಳು ನಿವಾರಣೆಯಾಗುತ್ತವೆ. ಇದರಿಂದ ಸಂಪತ್ತು, ಸುಖ ಸಿಗುತ್ತದೆ. ಆದರೆ ಗೋವು ಕಾಣಿಸಿಕೊಂಡ್ರೆ ಆ ಹಸುವಿಗೆ ವಿಶೇಷ ಆಹಾರ ನೀಡಿದರೆ ಸಾಕು, ಅಕ್ಷಯ ಸಂಪತ್ತು ಮತ್ತು ಪೀಳಿಗೆಗೆ ಸಂತೋಷ ಸಿಗುತ್ತದೆ ಎಂದು ಜ್ಯೋತಿಷಿಗಳು ಹೇಳುತ್ತಾರೆ. ಮೊದಲು ಹಸುವಿಗೆ ಅಕ್ಕಿ, ಬೆಲ್ಲ ಮತ್ತು ಸ್ವಲ್ಪ ನೀರು ಬೆರೆಸಿ ತಿನ್ನಿಸುವುದರಿಂದ ಮಾನಸಿಕ ನೆಮ್ಮದಿ ಸಿಗುತ್ತದೆ. ನೆನೆಸಿದ ಕೋಸಂಬರಿ ಕಾಳನ್ನು ಹಸುವಿಗೆ ತಿನ್ನಿಸುವುದರಿಂದ ನಮ್ಮ ಪಾಪಗಳೆಲ್ಲವೂ ತೊಲಗುತ್ತದೆ. ಹಾಗೆಯೇ ಹಸುವಿಗೆ ನೆನೆಸಿದ ಕಡಲೆಯನ್ನು ತಿನ್ನಿಸುವುದರಿಂದ ನಮ್ಮಲ್ಲಿ ಆಧ್ಯಾತ್ಮಿಕ ಚಿಂತನೆ ಮೂಡುತ್ತದೆ. ಹಸುವಿಗೆ ರಾಗಿ ಹಿಟ್ಟು ಮತ್ತು ಬೆಲ್ಲವನ್ನು ತಿನ್ನಿಸುವುದರಿಂದ ನಮ್ಮ ಎಲ್ಲ ದುಃಖಗಳು ದೂರವಾಗುತ್ತವೆ. ಇದರಿಂದ ನಿಮಗೆ ಸಂತೋಷ ಸಿಗುತ್ತದೆ. ಈ ದಿನದಂದು ನೆನೆಸಿದ ಹೆಸರು ಕಾಳು ಹಸುವಿಗೆ ತಿನ್ನಿಸುತ್ತಾರೆ. ಶಿಕ್ಷಣ ಅಭಿವೃದ್ಧಿಯಾಗಲಿದೆ. ಹಾಗಾಗಿ ಹಸುವಿನ ಬೇಯಿಸಲು ಆಲೂಗಡ್ಡೆಯನ್ನು ತಿನ್ನಿಸಿದರೆ
ಕ್ಯಾರೆಟ್ ತಿನ್ನಿಸುವುದರಿಂದ ವ್ಯಾಪಾರ ವೃದ್ಧಿಯಾಗುತ್ತದೆ. ಅಲ್ಲದೆ ಬೀಟ್ರೂಟ್ ಅನ್ನು ಹಸುವಿಗೆ ತಿನ್ನಿಸಲಾಗುತ್ತದೆ. ಪರಿಣಾಮವಾಗಿ ಸಂಪತ್ತು ದೊರೆಯುತ್ತದೆ. ಸೌತೆಕಾಯಿಯನ್ನು ಆಹಾರವಾಗಿ ನೀಡುವುದರಿಂದ ನಿಮ್ಮ ಶತ್ರುಗಳು ನಿಮ್ಮ ಸ್ನೇಹಿತರಾಗುತ್ತಾರೆ. ಹಸುವಿಗೆ ಟೊಮೊಟೊ ತಿನ್ನಿಸಿದರೆ ಮದುವೆಯಾಗುತ್ತದೆ. ಈ ದಿನ ಹಸುವಿಗೆ ಬದನೆಕಾಯಿ ತಿನ್ನಿಸುವುದರಿಂದ ಸಂತಾನ ಪ್ರಾಪ್ತಿಯಾಗುತ್ತದೆ. ಈ ದಿನದಂದು ಹಸುವಿಗೆ ಬಾಳೆಹಣ್ಣು ತಿನ್ನಿಸುವುದರಿಂದ ಉನ್ನತ ಸ್ಥಾನಕ್ಕೆ ಕಾರಣವಾಗುತ್ತದೆ. ಹಾಗೆಯೇ ಮೊದಲು ಹಸುವಿಗೆ ಬೆಂಡೆಕಾಯಿಯನ್ನು ತಿನ್ನಿಸುವುದರಿಂದ ಮನೋಸ್ಥೈರ್ಯ ಹೆಚ್ಚುತ್ತದೆ. ಅಲ್ಲದೆ ಹಸುವಿಗೆ ಮೇವು ನೀಡುವುದರಿಂದ ಮಾನಸಿಕ ರೋಗ ನಿವಾರಣೆಯಾಗುತ್ತದೆ. ಹಸುಗಳಿಗೆ ಬೇಳೆ, ಹಿಟ್ಟು ಮತ್ತು ಬೆಲ್ಲದೊಂದಿಗೆ ತಿನ್ನಿಸುವುದರಿಂದ ನಿಮ್ಮ ಬುದ್ಧಿಶಕ್ತಿ ಹೆಚ್ಚುತ್ತದೆ. ಮೆಂತ್ಯ ಹಿಟ್ಟು ಮತ್ತು ಬೆಲ್ಲದೊಂದಿಗೆ ಬೆರೆಸಿದ ಈ ದಿನದಂದು ಹಸುವಿಗೆ ತಿನ್ನುವುದು ಸಂಪತ್ತು ಮತ್ತು ಸಂತೋಷವನ್ನು ತರುತ್ತದೆ. ಗೋಧಿ ಹಿಟ್ಟು ಮತ್ತು ಬೆಲ್ಲವನ್ನು ಬೆರೆಸುವುದು ಉದ್ಯೋಗವನ್ನು ನೀಡುತ್ತದೆ. ಇನ್ನು ಈ ದಿನ ಈ ಒಂದು ವಸ್ತುವನ್ನು ಮನೆಗೆ ತಂದರೆ ತುಂಬಾ ಒಳ್ಳೆಯದು. ಈ ಒಂದು ವಸ್ತುವನ್ನು ತಂದು ನಾವು ಪೂಜಾ ರೂಮ್ನಲ್ಲಿ ಇಟ್ಟು ಪೂಜೆ ಮಾಡಿದ ನಂತರ ಈ ವಸ್ತುವನ್ನು ಇಡೋದ್ರಿಂದ ಖಂಡಿತ ವರ್ಷ ಪೂರ್ತಿ ನಿಮಗೆ ಹಣದ ಸಮಸ್ಯೆ ಬರುವುದಿಲ್ಲ. ಇನ್ನು ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ಅನ್ನೋದು ದೊರೆಯುತ್ತದೆ. ನೀವು ಕೈ ಹಾಕಿದ ಕೆಲಸದಲ್ಲೆಲ್ಲ ಜಯ ಅನ್ನೋದು ಸಿಗ್ತಾ ಹೋಗುತ್ತೆ. ಹಾಗಾಗಿ ಆ ವಸ್ತು ಯಾವುದು ಎಂದು ನೋಡೋಣ. ಆ ವಸ್ತು ಯಾವುವು ಅನ್ನೋದಾದರೆ ಅರಿಶಿನದ ಕೊಂಬು. ಸ್ನೇಹಿತರೆ, ಇದನ್ನು ಪ್ರೀವಿಯಸ್ ವಿಡಿಯೋದಲ್ಲೂ ಕೂಡ ನೀವು ನೋಡಿರ್ಬೋದು. ಆದರೂ ಈಗಲೂ ಕೂಡ ನಾನು ಸ್ವಲ್ಪ ಶಾರ್ಟ್ ಆಗಿ ಇದ್ರ ಬಗ್ಗೆ ತಿಳಿಸಿಕೊಡ್ತಾ ಇದ್ದೀನಿ. ಇದನ್ನು ನೀವು ಮನೆಗೂ ಕೂಡ ಕಟ್ಬೋದು. ಹಾಗೆಯೇ ವ್ಯಾಪಾರ ಮಾಡ್ತಾ ಇದ್ದೀರಾ ಅಂದರೆ ವ್ಯಾಪಾರ ಸ್ಥಳಗಳಲ್ಲೂ ಕೂಡ ಕಟ್ಬೋದು. ಸ್ನೇಹಿತರೆ, ಈ ರೀತಿಯಾಗಿ ನೀವು ಈ ಅರಿಶಿನದ ಕೊಂಬನ್ನು ನೀವು ಬಾಗಿಲಿಗೆ ಕಟ್ಟೋದ್ರಿಂದ ಗುರುಬಲ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ. ನೀವು ವಾಹನ ಖರೀದಿ ಆಗಬಹುದು, ಅಥವಾ ಮನೆ ಖರೀದಿ ಮಾಡೋರು, ಅಥವಾ ಹಣವನ್ನು ನಮಗೆ ಹಣ ಬರ್ತಾ ಇಲ್ಲ ಅನ್ನೋರಾಗಲಿ, ಅಥವಾ ಮದುವೆ ಸೆಟ್ ಆಗ್ತಾ ಇಲ್ಲ, ಮಕ್ಕಳಾಗ್ತಾ ಇಲ್ಲ, ಯಾವುದೇ ಒಂದು ಶುಭ ಕಾರ್ಯಗಳು ಆಗ್ತಾ ಇಲ್ಲ ಅಂದರೆ ನೀವು ಈ ವರ್ಷ ಈ ರೀತಿಯಾಗಿ ಕಟ್ಟಿ ನೋಡಿ ಸ್ನೇಹಿತರೆ, ತುಂಬಾ ಒಳ್ಳೆಯದಾಗುತ್ತೆ. ನಾವು ಎಷ್ಟು ಅರಿಶಿನದ ಕೊಂಬು ತಗೋಬೇಕು ಅನ್ನೋದಾದರೆ ಸಮ ಸಂಖ್ಯೆಯಲ್ಲಿ ತಗೋಬೇಕು. 2, 4, 6, 8, 10 ಈ ರೀತಿಯಾಗಿ ಸಮ ಸಂಖ್ಯೆಯಲ್ಲಿ ತಗೋಬೇಕಾಗುತ್ತದೆ. ನಮ್ಮ ಬಾಗಿಲು ಎಷ್ಟು ಉದ್ದ ಇರುತ್ತೋ ಅಷ್ಟು ಉದ್ದ ನಾವು ಕಟ್ಟಬೇಕು. ನೀವು ಒಂದು ವೈಟ್ ದಾರವನ್ನು ತಗೊಂಡು ಅರಿಶಿನದ ನೀರಿನಲ್ಲಿ ಮಿಕ್ಸ್ ಮಾಡಿಕೊಂಡು ಅರಿಶಿನದ ದಾರ ಮಾಡ್ಕೋಬೇಕಾಗುತ್ತೆ. ನಂತರ ನಾವು ಇದನ್ನು ಹೂ ಕಟ್ಟೋ ರೀತಿಯಾಗಿ ಆದರೂ ಕಟ್ಕೋಬೋದು. ಇಲ್ಲಾಂತಂದರೆ ನೀವು ಸ್ವಲ್ಪ ಜಾಗ ಬಿಟ್ಕೊಂಡು ನೀವು ಅದನ್ನು ಗಂಟು ಹಾಕ್ಕೊಂಡು ಕೂಡ ಕಟ್ಕೋಬೋದು. ಈ ರೀತಿಯಾಗಿ ಕಟ್ಕೊಂಡು ನೀವು ಇದನ್ನು ಯಾವಾಗ ಕಟ್ಟಬೇಕು ಅಂತಂದರೆ ಬೆಳಿಗ್ಗೆ ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಕಟ್ಟಿದರೆ ತುಂಬಾ ಒಳ್ಳೆಯದು. ಇಲ್ಲ ಅಂತಂದರೆ 9 ಗಂಟೆ ಒಳಗಡೆ ಈ ಕೆಲಸವನ್ನು ಮಾಡ್ಕೋಬೇಕಾಗುತ್ತೆ. ಮೊದಲು ನೀವು ಎಣ್ಣೆ ಸ್ನಾನ ಮಾಡಿ ನಂತರ ನೀವು ಹೊಸ ಬಟ್ಟೆಯನ್ನು ಹಾಕ್ಕೊಂಡು ಅಥವಾ ಶುದ್ಧವಾದ ಬಟ್ಟೆಯನ್ನು ಹಾಕ್ಕೊಂಡು ನೀವು ಎಲ್ಲರೂ ಅಂತಂದರೆ ಆ ದಿನ ಎಲ್ಲರೂ ಬೇಗ ಎದ್ದು ಸ್ನಾನಗಳೆಲ್ಲ ಮುಗಿಸಿ ನಂತರ ಮೊದಲು ನಾವು ಹೊಸಲಿಗೆ ಇದನ್ನು ಕಟ್ಟಿ ಎಷ್ಟು ದಿನ ಇರಬೇಕು ಅಂದರೆ ಎಷ್ಟು ದಿನ ಆದರೂ ಇರಬಹುದು ಸ್ನೇಹಿತರೆ. ಇದಕ್ಕೆ ಇಷ್ಟೇ ದಿನ ಇರಬೇಕು ಅಂತ ಏನಿಲ್ಲ. ಅಕಸ್ಮಾತ್ ಹಳೆಯದಾಗಿ ಕಟ್ಟಾಯಿತು ಅಂದಲ್ಲಿ ಸಮಯದಲ್ಲಿ ನೀವು ತಗೊಂಡು ಹೋಗಿ ಅರಿಯೋ ನೀರಿಗೂ ಬಿಡ್ಬೋದು. ಇಲ್ಲಾಂತಂದರೆ ಯಾವುದಾದ್ರೂ ಮರದ ಬುಡಕ್ಕೆ ಅಥವಾ ದೊಡ್ಡ ಮರ ಇದ್ದರೆ ಮರದಲ್ಲೂ ಕೂಡ ಇಡ್ಬೋದು. ಈ ರೀತಿಯಾಗಿ ಕೂಡ ಮಾಡಬಹುದು ಸ್ನೇಹಿತರೆ. ಎಷ್ಟು ದಿನ ಆದರೂ ಇರಬಹುದು. ಈ ರೀತಿಯಾಗಿ ಕಟ್ಟೋದ್ರಿಂದ ನೋಡಿ ನಿಮಗೆ ಗುರುಬಲ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ. ನಾನು ಇಷ್ಟು ದಿನ ಯಾವುದೇ ಒಂದು ಕೆಲಸಕ್ಕೆ ಕೈ ಹಾಕಿದ್ರೂ ಆಗ್ತಾ ಇಲ್ಲ ಅನ್ನೋರಾಗಲಿ, ಅಥವಾ ನನಗೆ ಅಷ್ಟೊಂದು ಆಸೆ ಇದೆ, ಒಂದು ಸೈಟ್ ತಗೊಳ್ಳೋಕ್ಕಾಗ್ತಿಲ್ಲ, ಒಂದು ಮನೆ ತಗೊಳ್ಳೋಕ್ಕಾಗ್ತಾ ಇಲ್ಲ, ಅಥವಾ ಒಂದು ವಾಹನ ತೆಗೆದುಕೊಳ್ಳೋಕೆ ಆಗ್ತಾ ಇಲ್ಲ ಅನ್ನೋರು ಈ ರೀತಿಯಾಗಿ ಮಾಡಿ ನೋಡಿ, ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ. ನೀವು ಈ ದಿನ ನೀವು ಮನೆಯಲ್ಲಿ ರೆಡಿ ಮಾಡಿಕೊಂಡು ಹೋಗಿ ನೀವು ಅದನ್ನು ನಿಮ್ಮ ಅಂಗಡಿಯಲ್ಲೂ ಕೂಡ ಕಟ್ಟಬಹುದು. ಅದರಿಂದ ವ್ಯಾಪಾರ ಚೆನ್ನಾಗಿ ಆಗುತ್ತೆ, ಜನಾಕರ್ಷಣೆ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ. ಹಾಗಾಗಿ ನೀವು ಈ ದಿನ ಮಿಸ್ ಮಾಡದೆ ಎಲ್ಲರೂ ಈ ರೀತಿಯಾಗಿ ಮಾಡ್ಕೊಳ್ಳಿ. ಮನೆಯಲ್ಲಿ ಸುಖ, ಸಂತೋಷ, ನೆಮ್ಮದಿ ಇರಬೇಕು, ಸಾಲದಿಂದ ಮುಕ್ತಿ ಹೊಂದಬೇಕು ಅಂದರೆ ನಾವು ಈ ರೀತಿಯಾದ ಸಣ್ಣ ರೆಮಿಡಿಗಳನ್ನು ಮಾಡ್ತಾ ಬಂದರೆ ಖಂಡಿತ ಇದನ್ನು ನಂಬಿ ಮಾಡಿ ಈ ದಿನ ಈ ಒಂದು ವಸ್ತುವನ್ನು ತಗೊಂಡು ಬನ್ನಿ. ಇದರಿಂದ ನಮಗೆ ಒಳ್ಳೆಯದಾಗುತ್ತೆ ಅಂತ ನೀವು ಒಂದು ದೃಢವಾದ ಸಂಕಲ್ಪವನ್ನು ಮಾಡಿಕೊಂಡು ಈ ರೀತಿಯಾಗಿ ಮಾಡ್ತಾ ಬನ್ನಿ. ಖಂಡಿತ ವರ್ಷ ಪೂರ್ತಿ ನಿಮ್ಮ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ, ಗುರುಬಲ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ. ಮಹಾಲಕ್ಷ್ಮಿ ಶಾಶ್ವತವಾಗಿ ಶ್ರೀಮನ್ನಾರಾಯಣನ ಸಮೇತ ನಿಮ್ಮ ಮನೆಯಲ್ಲಿ ವಾಸವಾಗಿರುತ್ತಾಳೆ. ಹಾಗೆ ನೀವು ಏನು ಬೇಡಿಕೊಳ್ತೀರೋ ಅದು ಅತಿ ಶೀಘ್ರವಾಗಿ ಆಗುತ್ತೆ ಅಂತ ಹೇಳ್ತಾ ಈ ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲು ಮರಿಬೇಡಿ. ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ.
ಈ ಜಗತ್ತಿನಲ್ಲಿ ಮನುಷ್ಯನಿಗೆ ಹಣಕ್ಕಿಂತ ಹೆಚ್ಚಾಗಿ ಬೇಕಿರುವುದು ನೆಮ್ಮದಿ ಮತ್ತು ಗೌರವ. ನಾವು ಯಾರಿಗಾದರೂ ಒಳ್ಳೆಯದನ್ನು ಹೇಳಲು ಹೋದಾಗ ಅವರು ನಮ್ಮ ಮಾತನ್ನು ಕೇಳಿಸಿಕೊಳ್ಳದಿದ್ದರೆ ಅಥವಾ ನಮ್ಮ ಪ್ರೀತಿಯನ್ನು ಕಡೆಗಣಿಸಿದರೆ ಆ ನೋವು ಅನುಭವಿಸಿದವರಿಗಷ್ಟೇ ಗೊತ್ತು. ನಾವು ಪ್ರೀತಿಸುವ ವ್ಯಕ್ತಿ ನಮಗೆ ಬೆಲೆ ಕೊಡದಿದ್ದಾಗ, ನಾವು ಹೇಳುವ ಸರಿಯಾದ ಮಾತುಗಳನ್ನು ಯಾರೂ ಆಲಿಸದಿದ್ದಾಗ ಹೃದಯಕ್ಕೆ ಆಗುವ ಗಾಯ ವರ್ಣನಾತೀತ. ನೀವು ಮನೆಯಲ್ಲಿ ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡಲಿ ಅಥವಾ ಹೊರಗಿನ ಜಗತ್ತಿನಲ್ಲಿ ಎಷ್ಟೇ ಪ್ರಾಮಾಣಿಕರಾಗಿರಲಿ, ನಿಮ್ಮ ಮಾತಿಗೆ ಬೆಲೆ ಇಲ್ಲದಿದ್ದರೆ ಬದುಕು ಶೂನ್ಯವೆನಿಸುತ್ತದೆ. ಮನೆಯಲ್ಲಾಗಲಿ, ಆಫೀಸ್ನಲ್ಲಾಗಲಿ ಅಥವಾ ಸಂಬಂಧಗಳಲ್ಲಾಗಲಿ ನಿಮ್ಮ ಮಾತಿಗೆ ಬೆಲೆ ಸಿಗುತ್ತಿಲ್ಲವೇ? ನೀವು ಸರಿಯಾದದ್ದನ್ನೇ ಹೇಳುತ್ತಿದ್ದರೂ ಎದುರಿಗಿರುವವರು ನಿಮ್ಮನ್ನು ಕೀಳಾಗಿ ನೋಡುತ್ತಿದ್ದಾರೆಯೇ? ನಿಮ್ಮ ಕಣ್ಣೀರಿಗೆ ಬೆಲೆ ಇಲ್ಲದಂತಾಗಿದೆಯೇ? ಚಿಂತಿಸಬೇಡಿ. ನಮ್ಮ ಸನಾತನ ಧರ್ಮದಲ್ಲಿ ಮತ್ತು ಪುರಾಣಗಳಲ್ಲಿ ಪ್ರತಿಯೊಂದು ಸಮಸ್ಯೆಗೂ ಒಂದು ಪರಿಹಾರವಿದೆ. ಇಂದು ನಾವು ಚರ್ಚಿಸುತ್ತಿರುವುದು ಕೇವಲ ಒಂದು ಅಡುಗೆ ಮನೆಯ ಮಸಾಲೆ ಪದಾರ್ಥದ ಬಗ್ಗೆ ಅಲ್ಲ, ಬದಲಾಗಿ ತಾಂತ್ರಿಕ ಮತ್ತು ಆಧ್ಯಾತ್ಮಿಕ ಲೋಕದಲ್ಲಿ ಕಪ್ಪು ಚಿನ್ನ ಎಂದು ಕರೆಯಲ್ಪಡುವ ಕಾಳು ಮೆಣಸಿನ ಅದ್ಭುತ ಶಕ್ತಿಯ ಬಗ್ಗೆ. ಇಂದು ನಾವು ಹೇಳ ಹೋಗುತ್ತಿರುವ ಆ 7 ಮೆಣಸಿನ ಕಾಳಿನ ಪರಿಹಾರ ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸಬಲ್ಲದು. ಇದು ಕೇವಲ ಒಂದು ನಂಬಿಕೆಯಲ್ಲ, ಇದರಲ್ಲಿ ಅಡಗಿರುವ ರಹಸ್ಯ ಶಕ್ತಿ ನಿಮ್ಮ ಸುತ್ತಲಿನ ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡಿ ಜನರು ನಿಮ್ಮ ಮಾತನ್ನು ಕೇಳುವಂತೆ ಮಾಡುತ್ತದೆ. ಪುರಾಣಗಳಲ್ಲಿ ಮಹರ್ಷಿಗಳು ಹೇಳಿದ ಈ 7 ಮೆಣಸಿನ ಕಾಳಿನ ಪರಿಹಾರ ನಿಮ್ಮ ಜೀವನದ ದೌರ್ಭಾಗ್ಯವನ್ನು ಸುಟ್ಟು ಹಾಕಿ ನೀವು ಬಯಸುವ ವ್ಯಕ್ತಿಯನ್ನು ನಿಮ್ಮ ಮಾತಿಗೆ ಬದ್ಧರಾಗುವಂತೆ ಮಾಡುತ್ತದೆ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ, ಏಕೆಂದರೆ ಈ ಸುದೀರ್ಘ ಚರ್ಚೆಯಲ್ಲಿ ನಾವು ಈ ಪರಿಹಾರದ ಹಿಂದಿನ ವಿಜ್ಞಾನ, ಪುರಾಣ ಮತ್ತು ಮಾಡುವ ವಿಧಾನವನ್ನು ಎಳೆ ಎಳೆಯಾಗಿ ಬಿಡಿಸಿರುತ್ತೇವೆ. ಮುಂದುವರೆಯುವ ಮೊದಲು ಭಕ್ತಿಯಿಂದ ಕಮೆಂಟ್ ಬಾಕ್ಸ್ನಲ್ಲಿ ಜೈ ವರಾಹಿ ಎಂದು ಬರೆಯಿರಿ. ನಿಮ್ಮ ಒಂದು ಸಣ್ಣ ಭಕ್ತಿಯ ಮಾತು ನಿಮ್ಮ ಜೀವನದಲ್ಲಿ ಧನಾತ್ಮಕ ಬದಲಾವಣೆ ತರುತ್ತದೆ. ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಷಯಕ್ಕೆ ಬರೋಣ. ನಮ್ಮ ಅಡುಗೆ ಮನೆಯಲ್ಲಿರುವ ಮೆಣಸಿನಕಾಳು ಕೇವಲ ಮಸಾಲೆ ಪದಾರ್ಥವಲ್ಲ. ಆಯುರ್ವೇದದಲ್ಲಿ ಇದನ್ನು ಕೃಷ್ಣ ಮರೀಚ ಎಂದು ಕರೆಯಲಾಗುತ್ತದೆ. ಇದಕ್ಕೆ ಗ್ರಹಣ ಶಕ್ತಿ ಹೆಚ್ಚಿರುತ್ತದೆ. ಇದು ಕೇವಲ ರೋಗಗಳನ್ನು ಗುಣಪಡಿಸುವುದಲ್ಲದೆ ನಕಾರಾತ್ಮಕ ದೃಷ್ಟಿ ಮತ್ತು ದೋಷಗಳನ್ನು ಹೋಗಲಾಡಿಸುವ ಶಕ್ತಿಯನ್ನು ಹೊಂದಿದೆ. ಮೆಣಸಿನಕಾಳಿಗೆ ಆಧ್ಯಾತ್ಮದಲ್ಲಿ ದುಷ್ಟ ಶಕ್ತಿ ನಾಶಕ ಎಂಬ ಹೆಸರಿದೆ. ಮೆಣಸಿನಕಾಳು ತನ್ನ ಸುತ್ತಲಿರುವ ನಕಾರಾತ್ಮಕ ತರಂಗಗಳನ್ನು ಹೀರಿಕೊಳ್ಳುವ ಗುಣ ಹೊಂದಿದೆ. ಜ್ಯೋತಿಷ ಶಾಸ್ತ್ರದ ಪ್ರಕಾರ ಕಾಳು ಮೆಣಸು ಶನಿದೇವರಿಗೆ ಪ್ರಿಯವಾದ ವಸ್ತು. ಶನಿ ದೋಷದಿಂದ ನಿಮ್ಮ ಮಾತು ಯಾರಿಗೂ ಕೇಳಿಸದಿದ್ರೆ ಅಥವಾ ಕೆಲಸಗಳು ಕೆಡುತ್ತಿದ್ರೆ ಇದು ರಾಮಬಾಣ. ಯಾಕೆ 7 ಮೆಣಸಿನ ಕಾಳುಗಳೇ ಬೇಕು? 7 ಸಂಖ್ಯೆಯು ಸಪ್ತ ಚಕ್ರಗಳನ್ನು ಸೂಚಿಸುತ್ತದೆ. ನಿಮ್ಮ ದೇಹದ ಈ 7 ಶಕ್ತಿ ಕೇಂದ್ರಗಳನ್ನು ಜಾಗೃತಗೊಳಿಸಲು ಈ 7 ಕಾಳುಗಳು ಪ್ರೇರಣೆ ನೀಡುತ್ತವೆ. ಹಾಗೆಯೇ ವಾರಕ್ಕೆ 7 ದಿನಗಳಿವೆ. 7 ಋಷಿಗಳು ಅಂದರೆ ನಮಗೆ ಸಪ್ತ ಋಷಿಗಳಿದ್ದಾರೆ. ಈ 7 ಎಂಬ ಸಂಖ್ಯೆಗೆ ಬ್ರಹ್ಮಾಂಡದಲ್ಲಿ ವಿಶಿಷ್ಟವಾದ ಸ್ಥಾನವಿದೆ. ಈ 7 ಮೆಣಸಿನ ಕಾಳುಗಳು ನಿಮ್ಮ 7 ಜನ್ಮಗಳ ದರಿದ್ರವನ್ನು ಅಂದರೆ ನಿಮ್ಮ ಕರ್ಮಫಲದ ಅಡೆತಡೆಗಳನ್ನು ನಿವಾರಿಸುವ ಸಾಮರ್ಥ್ಯವನ್ನು ಹೊಂದಿವೆ ಎಂದು ಹಿರಿಯರು ಹೇಳುತ್ತಾರೆ. ಹಿಂದಿನ ಕಾಲದಲ್ಲಿ ಮಹರ್ಷಿಗಳು ತಮ್ಮ ತಪೋಶಕ್ತಿಯಿಂದ ಇಂಥ ಸಣ್ಣ ಸಣ್ಣ ವಸ್ತುಗಳ ಮೂಲಕ ದೊಡ್ಡ ಸಮಸ್ಯೆಗಳನ್ನು ಹೇಗೆ ಪರಿಹರಿಸಿಕೊಳ್ಳಬಹುದು ಎಂಬುದನ್ನು ಕಂಡುಹಿಡಿದಿದ್ದರು. ನೀವು ಎಷ್ಟೇ ಕಷ್ಟದಲ್ಲಿದ್ದರೂ, ನಿಮ್ಮ ಮಾತು ಯಾರಿಗೂ ತಲುಪದಿದ್ದರೂ ಈ ಮೆಣಸಿನ ಕಾಳಿನ ತೀಕ್ಷ್ಣತೆ ನಿಮ್ಮ ಸಂಕಲ್ಪಕ್ಕೆ ಶಕ್ತಿಯನ್ನು ನೀಡುತ್ತದೆ. ಬಹಳಷ್ಟು ಜನರಿಗೆ ಒಂದು ನೋವಿರುತ್ತದೆ. ಬಹಳಷ್ಟು ಬಾರಿ ನಮ್ಮ ಮನೆಯವರೇ ನಮ್ಮನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ನಾನು ಅವರ ಮೇಲೆ ಅಷ್ಟೊಂದು ಪ್ರೀತಿ ಇಟ್ಕೊಂಡಿದ್ದೇನೆ, ಆದರೂ ಇವರು ನನ್ನನ್ನು ಯಾಕೆ ಅರ್ಥ ಮಾಡಿಕೊಳ್ಳುತ್ತಿಲ್ಲ ಎಂದು. ವಿಶೇಷವಾಗಿ ಪತಿ ಪತ್ನಿಯರ ನಡುವೆ ಮೂರನೆಯ ವ್ಯಕ್ತಿಯ ಪ್ರವೇಶವಾದಾಗ ಅಥವಾ ಅತ್ತೆ ಮಾವ ನಾದಿನಿಯರ ಚಾಡಿ ಮಾತುಗಳಿಂದ ಸಂಸಾರದಲ್ಲಿ ಬಿರುಕು ಮೂಡುತ್ತದೆ. ನೀವು ಮಾಡಿದ ಅಡುಗೆ ಚೆನ್ನಾಗಿಲ್ಲ ಅನ್ನಬಹುದು ಅಥವಾ ನೀವು ಹೇಳುವ ಸಲಹೆ ತಪ್ಪು ಅನ್ನಬಹುದು. ಇಂತಹ ಸಂದರ್ಭದಲ್ಲಿ ಮೌನವಾಗಿ ಅಳುವುದಕ್ಕಿಂತ ನಿಮ್ಮ ಅಂತರಾತ್ಮದ ಶಕ್ತಿಯನ್ನು ಎಚ್ಚರಿಸುವ ಈ ಪರಿಹಾರವನ್ನು ಮಾಡಿ. ಇದು ಯಾರನ್ನು ವಶಪಡಿಸಿಕೊಳ್ಳುವ ತಂತ್ರವಲ್ಲ, ಬದಲಾಗಿ ಎದುರಿಗಿರುವ ವ್ಯಕ್ತಿಯ ಮನಸ್ಸಿನಲ್ಲಿರುವ ನಿಮ್ಮ ಬಗೆಗಿನ ಕೆಟ್ಟ ಆಲೋಚನೆಗಳನ್ನು ಸುಟ್ಟು ಹಾಕುವ ಪ್ರಕ್ರಿಯೆ. ನಿಮ್ಮ ಮಕ್ಕಳು ಕೆಟ್ಟ ಹಾದಿ ಹಿಡಿದಿದ್ರೆ ಅಥವಾ ಓದಿನಲ್ಲಿ ಆಸಕ್ತಿ ತೋರದೆ ನಿಮ್ಮ ಮಾತನ್ನು ಮೀರಿದ್ದರೆ, ಬಾಸ್ ಅಥವಾ ಸಹೋದ್ಯೋಗಿಗಳು ನಿಮ್ಮ ಶ್ರಮವನ್ನು ಗುರುತಿಸದೆ ನಿಮ್ಮನ್ನು ತುಳಿಯಲು ಪ್ರಯತ್ನಿಸುತ್ತಿದ್ದಾರೆ. ಇಂತಹ ಪ್ರತಿಯೊಂದು ಸಂದರ್ಭದಲ್ಲೂ ಈ ಪರಿಹಾರವು ನಿಮ್ಮಲ್ಲಿ ಆತ್ಮವಿಶ್ವಾಸವನ್ನು ತುಂಬಿ ಎದುರಿಗಿರುವವರ ಮನಸ್ಸನ್ನು ಮೃದುಗೊಳಿಸುತ್ತದೆ.
ಈಗ ಅತ್ಯಂತ ಪ್ರಮುಖವಾದ ಭಾಗ, ಈ ಪರಿಹಾರವನ್ನು ಮಾಡುವುದು ಹೇಗೆ, ಇದರ ಶಕ್ತಿ ಇನ್ನಷ್ಟು ಹೆಚ್ಚಿಸುವುದು ಹೇಗೆ. ಪರಿಹಾರ ಮಾಡುವಾಗ ಈ ಮಂತ್ರಗಳನ್ನು ಪಠಿಸುವುದು ನಿಮ್ಮ ಸಂಕಲ್ಪಕ್ಕೆ ಲಕ್ಷಪಟ್ಟು ಹೆಚ್ಚಿನ ಶಕ್ತಿಯನ್ನು ನೀಡುತ್ತದೆ. ಗಮನವಿಟ್ಟು ಕೇಳಿಸಿಕೊಳ್ಳಿ. ಒಂದು, ವಾರಾಹಿ ದೇವಿಯ ಮಂತ್ರ. ಇದು ಶತ್ರುನಾಶ ಮತ್ತು ವಶೀಕರಣಕ್ಕಾಗಿ. ಓಂ ಹ್ರೀಂ ನಮೋ ವಾರಾಹಿ ಗೋರೆ ಸ್ವಪ್ನಂ ಚಕ್ಷುಃ ಶ್ರೋತಂ ಹೃದಯಂ ಸ್ತಂಭಯ ಸ ಸ್ವಾಹ. 2, ವಶೀಕರಣ ಗಾಯತ್ರಿ ಮಂತ್ರ. ಓಂ ಕಾಮದೇವಾಯ ವಿದ್ಮಹೆ ಪುಷ್ಪಬಾಣಾಯ ಧೀಮಹಿ ತನ್ನೋ ಅನಂಗ ಪ್ರಚೋದಯಾತ್. 3, ಸರ್ವಜನ ವಶೀಕರಣ ಮಂತ್ರ. ಓಂ ನಮೋ ಭಗವತೆ ರುದ್ರಾಯ ಸರ್ವ ಜಗದೀಶ್ವರಾಯ ಮಮ ವಶಂ ಕುರು ಕುರು ಸ್ವಾಹ. ಈ ಎಲ್ಲ ಮಂತ್ರಗಳನ್ನು ಒಂದೊಂದು ಸಲ ಪರಿಹಾರ ಮಾಡುವುದಕ್ಕೂ ಮುಂಚೆ ಹೇಳಬೇಕು. ಈಗ ಹಂತ ಹಂತವಾಗಿ ಪರಿಹಾರ ಮಾಡುವ ವಿಧಾನವನ್ನು ತಿಳಿಯೋಣ. 1, ಇದನ್ನು ಶನಿವಾರ ಅಥವಾ ಮಂಗಳವಾರ ರಾತ್ರಿ 11 ಗಂಟೆಯ ನಂತರ ಮಾಡುವುದು ಅತಿ ಶ್ರೇಷ್ಠ. ಮಲಗುವ ಮುನ್ನ, ಊಟದ ನಂತರ ಮಾತ್ರ ಈ ಪ್ರಕ್ರಿಯೆ ನಡೆಯಬೇಕು. 2 ಕಾಲು ಮುಖ ತೊಳೆದುಕೊಂಡು ಶುಭ್ರವಾದ ಬಟ್ಟೆ ಧರಿಸಿ ದಕ್ಷಿಣಾಭಿಮುಖವಾಗಿ ಕುಳಿತುಕೊಂಡು ಮಾಡಬೇಕು. 7, ಕಾಳು ಮೆಣಸನ್ನು ಎಡಗೈಯಲ್ಲಿ ಹಿಡಿದುಕೊಳ್ಳಿ. ಎಡಗೈ ಚಂದ್ರನಾಡಿಗೆ ಸಂಬಂಧಿಸಿದ್ದು. ಇದು ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತದೆ. ಕಣ್ಣು ಮುಚ್ಚಿಕೊಂಡು ನೀವು ಬಯಸುವ ವ್ಯಕ್ತಿಯ ಮುಖವನ್ನು ನೆನಪಿಸಿಕೊಳ್ಳಿ. ಅವರ ಹೆಸರನ್ನು 21 ಬಾರಿ ಉಚ್ಚರಿಸಿ. 1 ಮಣ್ಣಿನ ಹಣತೆ ಅಥವಾ ಬಿಳಿ ಕಾಗದದ ಮೇಲೆ ಮೆಣಸನ್ನು ಇಡಿ. ಅದರ ಮೇಲೆ 2 ಕರ್ಪೂರವನ್ನು ಇಡಿ. ನನ್ನ ಈ ಕಷ್ಟಗಳು ಈ ಕರ್ಪೂರದಂತೆ ಸುಟ್ಟು ಹೋಗಲಿ ಎಂದು ಹೇಳಿ ಆ ವ್ಯಕ್ತಿಯ ಹೆಸರನ್ನು ಹೇಳಿಕೊಂಡು ಇಂದಿನಿಂದ ನನ್ನ ಮಾತಿಗೆ ಬೆಲೆ ನೀಡಲಿ ಎಂದು ಪ್ರಾರ್ಥಿಸಿ ಬೆಂಕಿ ಹಚ್ಚಿ. ಆ ಬೂದಿಯು ತಣ್ಣಗಾದ ಮೇಲೆ ಅದನ್ನು ಹರಿಯುವ ನೀರಿನಲ್ಲಿ ಹಾಕಿ ಅಥವಾ ಸಿಂಕ್ನಲ್ಲಿ ಹಾಕಿ ನೀರು ಬಿಡಿ. ಮನೆಯ ಒಳಗಡೆ ಆ ಬೂದಿಯ ಒಂದು ಕಣವು ಉಳಿಯಬಾರದು. ಈ ಪ್ರಕ್ರಿಯೆಯು ಎದುರಿಗಿರುವ ವ್ಯಕ್ತಿಯಲ್ಲಿರುವ ನೆಗೆಟಿವ್ ಎನರ್ಜಿಯನ್ನು ದಹಿಸುತ್ತದೆ. ಅವರಲ್ಲಿರುವ ಹಠಮಾರಿ ಸ್ವಭಾವ ಬೂದಿಯಂತೆ ಕರಗಿ ಹೋಗುತ್ತದೆ. ಇದು ಮಾತ್ರವಲ್ಲದೆ ಮೆಣಸಿನ ಕಾಳುಗಳಿಂದ ಮಾಡುವ ಇನ್ನಷ್ಟು ಪರಿಹಾರಗಳನ್ನು ಕೂಡ ತಿಳಿಸಿಕೊಡುತ್ತೇನೆ. ಗಮನವಿಟ್ಟು ಕೇಳಿ. 5 ಮೆಣಸಿನ ಕಾಳುಗಳನ್ನು ತೆಗೆದುಕೊಂಡು 4 ದಿಕ್ಕುಗಳಿಗೆ ಒಂದೊಂದು ಎಸೆದು 5ನೇದು ಆಕಾಶಕ್ಕೆ ಎಸೆಯಿರಿ. ಇದು ನಿಮ್ಮ ಸುತ್ತಲಿನ ಎಲ್ಲ ದಿಕ್ಕುಗಳ ಅಡೆತಡೆಗಳನ್ನು ನಿವಾರಿಸುತ್ತದೆ. ಮನೆಯ ಮುಖ್ಯ ದ್ವಾರದಲ್ಲಿ ಒಂದು ಸಣ್ಣ ಕಪ್ಪು ಬಟ್ಟೆಯಲ್ಲಿ 7 ಮೆಣಸಿನ ಕಾಳು ಮತ್ತು 1 ಕಲ್ಲಿದ್ದಲನ್ನು ಕಟ್ಟಿ ತೂಗು ಹಾಕಿ. ಇದರಿಂದ ಮನೆಯೊಳಗೆ ಬರುವ ನಕಾರಾತ್ಮಕ ದೃಷ್ಟಿ ನಿಲ್ಲುತ್ತದೆ. ಪ್ರತಿ ಶುಕ್ರವಾರ ಲಕ್ಷ್ಮೀ ದೇವಿಯ ಮುಂದೆ 2 ಕಾಳು ಮೆಣಸು ಇಟ್ಟು ಪೂಜೆ ಮಾಡುವುದರಿಂದ ನಿಮ್ಮ ಆರ್ಥಿಕ ಸ್ಥಿತಿ ಅಭಿವೃದ್ಧಿಯಾಗುತ್ತದೆ. ಈ ಪರಿಹಾರವನ್ನು ಎಂದಿಗೂ ಯಾರಿಗೂ ಕೆಟ್ಟದ್ದನ್ನು ಮಾಡಲು ಬಳಸಬೇಡಿ. ಪರಸ್ತ್ರೀ ಅಥವಾ ಪರಪುರುಷರನ್ನು ಆಕರ್ಷಿಸಲು ಅಥವಾ ಯಾರದೋ ಸಂಸಾರ ಹಾಳು ಮಾಡಲು ಬಳಸಿದರೆ ಇದರ ಉಲ್ಟಾ ಪರಿಣಾಮ ನೀವೇ ಅನುಭವಿಸಬೇಕಾಗುತ್ತದೆ. ಇದು ಕೇವಲ ಧರ್ಮಬದ್ಧವಾಗಿ ಪ್ರೀತಿ ಮತ್ತು ನ್ಯಾಯಯುತವಾದ ಗೌರವಕ್ಕಾಗಿ ಮಾತ್ರ. ವೀಕ್ಷಕರೇ, ನಂಬಿಕೆಯೇ ಜೀವನದ ಬುನಾದಿ. ನೀವು ಎಷ್ಟು ಗಾಢವಾಗಿ ನಂಬುತ್ತೀರೋ ಪ್ರಕೃತಿ ಅಷ್ಟೇ ವೇಗವಾಗಿ ಸ್ಪಂದಿಸುತ್ತದೆ. ಈ ಪರಿಹಾರವನ್ನು ತಿಂಗಳಿಗೆ 1 ಸಲ ಅಥವಾ 2 ತಿಂಗಳಿಗೆ 1 ಸಲ ಮಾಡಬಹುದು. ಫಲಿತಾಂಶ ತಡವಾದರೂ ಖಂಡಿತ ಸಿಗುತ್ತದೆ. ನಿಮ್ಮ ಕಣ್ಣೀರನ್ನು ಒರೆಸಲು ಆ ತಾಯಿ ವಾರಾಹಿ ಸದಾ ಸಿದ್ಧಳಿದ್ದಾಳೆ. ನಿಮ್ಮ ಜೀವನದಲ್ಲಿ ಶಾಂತಿ ನೆಮ್ಮದಿ ನೆಲೆಸಲಿ ಎಂದು ಆ ತಾಯಿಯನ್ನು ಪ್ರಾರ್ಥಿಸುತ್ತೇನೆ. ನಿಮ್ಮ ಸಂಸಾರ ಸುಖವಾಗಿರಲಿ, ನಿಮ್ಮ ಮಾತಿಗೆ ಬೆಲೆ ಸಿಗಲಿ ಎಂದು ಹಾರೈಸುತ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ನಿಮ್ಮ ಆಪ್ತರೊಂದಿಗೆ ಹಂಚಿಕೊಳ್ಳಿ. ಇಂಥ ಮತ್ತಷ್ಟು ದೈವಿಕ ಮತ್ತು ಆಧ್ಯಾತ್ಮಿಕ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನನ್ನು ಒತ್ತಿ. ಹಾಗಾಗಿ ಇಂತಹ ಶಕ್ತಿಯುತವಾದ ದಿನದಂದು ಯಾರು ಮನೆಯಲ್ಲಿ ಈ ಪರಿಹಾರ ಮಾಡ್ತಾರೋ ಅವರಿಗೆ ಸಂಪೂರ್ಣವಾಗಿ ಕಷ್ಟಗಳು, ದರಿದ್ರಗಳು, ಸಾಲ ನಿವಾರಣೆಯಾಗಿ ರಾಜಯೋಗ ಬರುತ್ತದೆ. ನಾವು ಮಾಡಬೇಕಾದ ಪರಿಹಾರ ಏನೆಂದು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ. ಆದರೆ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರೆಯದೆ ಒಂದು ಲೈಕ್ ಕೊಡಿ. ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ. ಇನ್ನು ಈ ದಿನ ನರ ಅಂದರೆ ಮನುಷ್ಯ ಒಬ್ಬ ಮನುಷ್ಯನ ನೋಟದಿಂದ ಉಂಟಾಗುವ ದೃಷ್ಟಿಯನ್ನು ನರದೃಷ್ಟಿ ಅಥವಾ ಕಣ್ಣು ದೃಷ್ಟಿ ಅಥವಾ ನರದೋಷ ಮುಂತಾದ ಹೆಸರುಗಳಿಂದ ಕರೆಯುತ್ತಾರೆ. ನಮಗೆ ದೃಷ್ಟಿ ಆಗಬೇಕು ಅಂದರೆ ಬೇರೆ ವ್ಯಕ್ತಿಗಳು ನಮಗೆ ಕೆಟ್ಟದಾಗಬೇಕು ಅಂದ್ಕೊಂಡು ನೋಡೋ ಅಗತ್ಯ ಇಲ್ಲ. ಕೆಲವೊಮ್ಮೆ ಅತಿಯಾದ ಪ್ರೀತಿ, ಆಶ್ಚರ್ಯ, ಮೆಚ್ಚುಗೆ ಅಥವಾ ಆಸೆಯಿಂದ ನೋಡಿದರೂ ಕೂಡ ದೃಷ್ಟಿ ತಗುಲುತ್ತದೆ. ಆ ನೋಟವೇ ಒಂದು ನಕಾರಾತ್ಮಕ ಶಕ್ತಿಯಂತೆ ಬದಲಾಗಿ ನಮ್ಮ ಮೇಲೆ ಕೆಟ್ಟ ಪ್ರಭಾವ ತೋರಿಸುತ್ತದೆ. ನಮ್ಮ ಸುತ್ತಲೂ ಯಾವಾಗಲೂ ಒಂದು ಶಕ್ತಿ ಇರುತ್ತದೆ. ಅಂದರೆ ಎನರ್ಜಿ ಸರ್ಕಲ್. ನಾವು ಆರೋಗ್ಯವಾಗಿ, ಸಂತೋಷವಾಗಿ, ಸುಖಕರವಾಗಿರುವಾಗ ಆ ಶಕ್ತಿ ವೃತ್ತ ಬಲವಾಗಿ ಪ್ರಕಾಶಮಯವಾಗಿ ಕೆಲಸ ಮಾಡುತ್ತದೆ.
ಯಾರಾದರೂ ನಮ್ಮನ್ನು ತೀವ್ರವಾದ ಅಸೂಯೆ, ಕೋಪ ಅಥವಾ ಪ್ರಶಂಸೆಯಿಂದ ನೋಡಿದಾಗ ಅವರಿಂದ ಹೊರಬರುವಂತಹ ಶಕ್ತಿ ತರಂಗಗಳು ನಮ್ಮ ಶಕ್ತಿ ವೃತ್ತವನ್ನು ಬಲಹೀನಪಡಿಸುತ್ತವೆ ಅಥವಾ ಅದನ್ನು ಸಂಪೂರ್ಣವಾಗಿ ನಾಶಪಡಿಸುತ್ತವೆ. ಇದರಿಂದ ನಮ್ಮಲ್ಲಿರುವಂಥ ನಕಾರಾತ್ಮಕ ಶಕ್ತಿ ಪ್ರಭಾವ ಹೆಚ್ಚಾಗುತ್ತದೆ. ಸಕಾರಾತ್ಮಕ ಶಕ್ತಿ ಕಡಿಮೆಯಾಗಿ ಇದೇ ದೃಷ್ಟಿ ಮಾಡುವಂತಹ ಕೆಲಸ. ದೃಷ್ಟಿ ಅನ್ನೋದು ಮಕ್ಕಳಿಗೆ ಹೆಚ್ಚಾಗಿ ತಾಕುತ್ತದೆ. ಯಾವುದೇ ನೋವು ಕಷ್ಟ ಇಲ್ಲದೆ ಸಂತೋಷವಾಗಿ ಆಟ ಆಡ್ತಾ ತೊದಲು ಮಾತುಗಳಾಡುವ ಮಕ್ಕಳನ್ನು ಎಲ್ಲರೂ ಕೂಡ ಇಷ್ಟಪಡುತ್ತಾರೆ. ಹಾಗಾಗಿ ಅವರಿಗೆ ದೃಷ್ಟಿ ಬೇಗನೆ ತಾಕುತ್ತದೆ. ಅದೇ ರೀತಿ ಗರ್ಭಧರಿಸಿದಂಥ ಮಹಿಳೆಯರು ನೋಡಲು ಕಳೆಕಳೆಯಾಗಿರುತ್ತಾರೆ. ಅವರ ದೇಹ ಸೂಕ್ಷ್ಮವಾಗಿರುವುದರಿಂದ ಅವರಿಗೂ ಕೂಡ ಬೇಗನೆ ದೃಷ್ಟಿಯಾಗುತ್ತದೆ. ಇದಲ್ಲದೆ ಸುಂದರವಾಗಿ ಯುವಕರಾಗಿರಬಹುದು, ವ್ಯಾಪಾರದಲ್ಲಿ ಉದ್ಯೋಗದಲ್ಲಿ ಉನ್ನತ ಸ್ಥಾನದಲ್ಲಿರುವವರಾಗಿರಬಹುದು, ಯಾವುದಾದರೂ ಜನಮೆಚ್ಚುವ ಕೆಲಸ ಮಾಡಿದವರಾಗಿರಬಹುದು, ಸ್ವಂತ ಮನೆ ಇರೋರಾಗಿರಬಹುದು, ಒಡವೆಗಳು ಹಾಕಿಕೊಂಡವರಾಗಿರಬಹುದು, ಬೆಲೆ ಬಾಳುವ ಬಟ್ಟೆ ಧರಿಸಿದವರಾಗಿರಬಹುದು, ಹೊಸ ವಾಹನಗಳು ಇರೋರಾಗಿರಬಹುದು. ಇವರೆಲ್ಲರಿಗೂ ಕೂಡ ಬೇರೆಯವರ ಅಸೂಯೆಯಿಂದ ದೃಷ್ಟಿ ಬೇಗನೆ ತಾಕುತ್ತದೆ. ಇದಲ್ಲದೆ ಗಂಡ ಹೆಂಡತಿ ಸಂತೋಷವಾಗಿ ಇದ್ರಂತೂ ಸಿಕ್ಕಾಪಟ್ಟೆ ದೃಷ್ಟಿಯಾಗುತ್ತದೆ. ದೃಷ್ಟಿಯಾದಾಗ ನಮಗಾಗುವಂಥ ಪರಿಣಾಮಗಳು ಏನಂದರೆ, ಪುಟ್ಟ ಮಕ್ಕಳಿಗಾದರೆ ಯಾವಾಗಲೂ ಕಾರಣ ಇಲ್ಲದೆ ಅಳೋದು, ಹಾಲು ಕುಡಿಯದೇ ಇರೋದು, ತೂಕ ಕಡಿಮೆಯಾಗೋದು, ಯಾವಾಗಲೂ ಕಾಯಿಲೆ ಬರ್ತಾ ಇರೋದು. ಒಂದು ವೇಳೆ ದೊಡ್ಡವರಿಗಾದರೆ ಆಕಸ್ಮಿಕವಾಗಿ ದಣಿವು, ಸೋಂಬೇರಿತನ, ತಲೆನೋವು, ಮೈಕೈ ನೋವು, ಯಾವ ಕೆಲಸದ ಮೇಲೂ ಆಸಕ್ತಿ ಇಲ್ಲದೆ ಇರೋದು, ಕಿರಿಕಿರಿ, ಕೋಪ ಮಾಡೋ ಕೆಲಸಗಳಿಗೆ ವಿಘ್ನ ಬರೋದು, ವ್ಯಾಪಾರದಲ್ಲಿ ಇದ್ದಕ್ಕಿದ್ದಂತೆ ನಷ್ಟ ಬರೋದು, ಇಂಥದ್ದು ನಡೆಯುತ್ತದೆ. ಅದೇ ವಸ್ತುಗಳು ಅಥವಾ ಮನೆಗಾದರೆ ಹೊಸ ವಾಹನ ಆಕ್ಸಿಡೆಂಟ್ಗೆ ಗುರಿಯಾಗುವುದು ಅಥವಾ ರಿಪೇರಿಯಾಗುವುದು. ಇನ್ನು ಮನೆಯಲ್ಲಾದರೆ ಪ್ರಶಾಂತತೆ ಇಲ್ಲದೆ ಇರೋದು, ಕುಟುಂಬಸ್ಥರ ಮಧ್ಯೆ ಗಲಾಟೆಗಳು ಬರೋದು, ಮನೆಯಲ್ಲಿ ಬೆಳೆಸ್ತಾ ಇರುವಂತಹ ಗಿಡಗಳು ಮರಗಳು ಬಾಡೋಗುವುದು ಅಥವಾ ಒಣಗೋಗುವುದು, ಇಂಥದ್ದು ನಡೆಯುತ್ತದೆ. ಈ ರೀತಿ ನಿಮಗೂ ಕೂಡ ದೃಷ್ಟಿದೋಷ ಆಗಿದ್ರೆ ಈಗ ನಾನು ಹೇಳುವಂತಹ ಈ ಪರಿಹಾರವನ್ನು ಅಮಾವಾಸ್ಯೆ ದಿನ ಮಾಡಿಕೊಂಡ್ರೆ ನಿಮಗಿರೋ ಅಥವಾ ನಿಮ್ಮ ವಾಹನ, ಮನೆ, ಮಕ್ಕಳು ಮುಂತಾದವರಿಗೆ ಇರುವಂಥ ದೃಷ್ಟಿದೋಷ, ನರದೃಷ್ಟಿ, ಕಣ್ಣು ದೃಷ್ಟಿ ಎಲ್ಲ ಹೋಗಿ ನಿಮ್ಮ ಕುಟುಂಬ, ನಿಮ್ಮ ಮನೆ ಚೆನ್ನಾಗಿರುತ್ತದೆ. ಅಮಾವಾಸ್ಯೆ ದಿನ ಗ್ರಹಗಳ ರಾಜನಾದ ಸೂರ್ಯನ ಶಕ್ತಿ, ಪಿತೃದೇವತೆಗಳ ಶಕ್ತಿ ಜೊತೆಗೆ ಅಮಾವಾಸ್ಯೆಯ ತಾಂತ್ರಿಕ ಶಕ್ತಿ ಸೇರಿದ್ದು ಅತಿ ಶಕ್ತಿಯುತವಾದಂತಹ ದಿನವಾಗಿದೆ. ನೀವು ಮಾಡುವಂಥ ಪರಿಹಾರಗಳು ತುಂಬ ಬೇಗನೆ ಫಲ ಕೊಡುತ್ತದೆ. ಮುಖ್ಯವಾಗಿ ಶತ್ರುಗಳಿಂದ ಬರುವಂತಹ ತೊಂದರೆಗಳು, ಅಂದರೆ ನಿಮಗೆ ತಿಳಿದ ಶತ್ರುಗಳಾಗಿರಬಹುದು ಅಥವಾ ತಿಳಿಯದೇ ಇರೋ ಶತ್ರುಗಳಾಗಿರಬಹುದು, ಅವರಿಂದ ಬರುವ ತೊಂದರೆಗಳು ಹೊರಟು ಹೋಗುತ್ತವೆ. ಸಾಲಗಳಿಂದ ಉಂಟಾಗುವಂತಹ ಮಾನಸಿಕ ವೇದನೆ ಅಥವಾ ಆರ್ಥಿಕ ಸಮಸ್ಯೆ ನಿವಾರಿಸಿಕೊಳ್ಳೋ ಈ ಪರಿಹಾರ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತದೆ. ಈ ಪರಿಹಾರದಲ್ಲಿ ನಾವು ಬಳಸೋ ಪ್ರತಿ ಪದಾರ್ಥಕ್ಕೂ ಒಂದು ನಿರ್ದಿಷ್ಟವಾದ ಶಕ್ತಿ ಇದೆ. ಈ ಪರಿಹಾರಕ್ಕಾಗಿ ನಾವು ಬಳಸುವಂತಹ ವಸ್ತುಗಳ ಪ್ರಾಮುಖ್ಯತೆ ಏನೆಂದರೆ, ಈ ಪರಿಹಾರಕ್ಕೆ ನಮಗೆ ಮೊದಲು ಬೇಕಾಗಿರುವುದು ಕಪ್ಪು ಬಣ್ಣದ ಬಟ್ಟೆ. ಕಪ್ಪು ಬಣ್ಣ ಶನಿದೇವರ ಸಂಕೇತ. ಶನಿಗ್ರಹ ಕರ್ಮ, ನ್ಯಾಯ ಹಾಗೂ ಕಷ್ಟಗಳಿಗೆ ಅಧಿಪತಿ. ಕಪ್ಪು ಬಣ್ಣ ನಕಾರಾತ್ಮಕ ಶಕ್ತಿಗಳನ್ನು, ದೃಷ್ಟಿಯನ್ನು ಹಾಗೂ ಕೆಟ್ಟದ್ದನ್ನು ತನ್ನೊಳಗೆ ಎಳೆದುಕೊಳ್ಳುವಂತಹ ಗುಣ ಹೊಂದಿದೆ. ಆದ್ದರಿಂದನೇ ಅಮಾವಾಸ್ಯೆ ದಿನ ಕಪ್ಪು ಬಟ್ಟೆ ಹಾಕೋಬಾರ್ದು ಅಂತಾರೆ. ಇನ್ನು ಈ ಪರಿಹಾರಕ್ಕೆ ನಮಗೆ ಬೇಕಾದಂಥ ಎರಡನೇ ಪದಾರ್ಥ ಲವಂಗ. ಇದಕ್ಕೆ ನಮಗೆ 5 ಲವಂಗಗಳು ಬೇಕು. ಲವಂಗಗಳು ನಕಾರಾತ್ಮಕ ಶಕ್ತಿಗಳನ್ನು ನಾಶಪಡಿಸುವ ಶಕ್ತಿ ಹೊಂದಿದೆ. ಇದು ಕಾರ್ಯಸಿದ್ಧಿಗೆ ಹಾಗೂ ನಮ್ಮೊಳಗೆ ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸಲು ಉಪಯೋಗವಾಗುತ್ತದೆ. ಪಂಚಭೂತಗಳಿಗೆ ಸಂಕೇತವಾಗಿ ಈ ಪರಿಹಾರದಲ್ಲಿ ನಾವು 5 ಲವಂಗಗಳನ್ನು ಬಳಸುತ್ತೀವಿ. ಇನ್ನು ಮೂರನೇ ಪದಾರ್ಥ 5 ಕರಿಮೆಣಸು. ಮೆಣಸು ದೃಷ್ಟಿಯನ್ನು, ಶತ್ರುಗಳ ಕೆಟ್ಟ ಆಲೋಚನೆಗಳನ್ನು ನಾಶಪಡಿಸುವ ಶಕ್ತಿ ಹೊಂದಿದೆ. ಇದು ನಮ್ಮ ಸುತ್ತಲೂ ಒಂದು ರಕ್ಷಣಾ ಕವಚದಂತೆ ಕೆಲಸ ಮಾಡುತ್ತದೆ. ಇನ್ನು ಈ ಪರಿಹಾರದಲ್ಲಿ ನಾವು ಬಳಸುವಂತಹ ಕೊನೆಯ ಪದಾರ್ಥ ಕಪ್ಪು ಎಳ್ಳು. ಇದು ಶನಿ ದೇವರಿಗೆ, ಪಿತೃದೇವತೆಗಳಿಗೆ ಅತಿ ಪ್ರಿಯವಾದದ್ದು ಕಪ್ಪು ಎಳ್ಳು. ನಮ್ಮ ಕರ್ಮಫಲವನ್ನು, ಪಿತೃದೋಷಗಳನ್ನು, ದೀರ್ಘಕಾಲದ ಸಮಸ್ಯೆಗಳನ್ನು ನಿವಾರಿಸಲು ಸಹಾಯ ಮಾಡುತ್ತದೆ. ಸಾಲಬಾಧೆ ಕೂಡ ಒಂದು ರೀತಿಯಾದ ಕರ್ಮಫಲವೇ. ಸೂರ್ಯ ಮುಳುಗಿದ ಮೇಲೆ ಈ ಪರಿಹಾರ ಮಾಡಬೇಕು. ಇದಕ್ಕಾಗಿ ನೀವು ಮೊದಲು ಕೈಕಾಲು ತೊಳೆದುಕೊಂಡು ಒಂದು ಪ್ರಶಾಂತವಾದ ಹಾಗೂ ಯಾರೂ ಇಲ್ಲದೆ ಇರುವಂಥ ಜಾಗದಲ್ಲಿ ಕುಳಿತುಕೊಂಡು ನಿಮ್ಮ ಮುಂದೆ ಒಂದು ಕಪ್ಪು ಬಟ್ಟೆಯನ್ನು ಹರಡಿ ಮೊದಲು ಅದರಲ್ಲಿ ಒಂದು ಹಿಡಿ ಕಲ್ಲುಪ್ಪು, ಎಳ್ಳು ಹಾಕಿ, ಕಪ್ಪು ಎಳ್ಳು ಹಾಕಿ, ಅದರ ಮೇಲೆ 5 ಚೆನ್ನಾಗಿ ಹೂವಿರುವಂಥ ಲವಂಗಗಳಿಟ್ಟು, ಅದರ ಮೇಲೆ 5 ಚೆನ್ನಾಗಿರುವಂಥ ಕಾಳು ಮೆಣಸು ಹಾಕಿ 1 ನಿಮಿಷ ಕಣ್ಣು ಮುಚ್ಚಿಕೊಂಡು ನಿಮ್ಮ ಇಷ್ಟ ದೇವರು, ಕುಲದೇವರು ಹಾಗೂ ಪಿತೃದೇವತೆಗಳನ್ನು ಮನಸ್ಫೂರ್ತಿಯಾಗಿ ಪ್ರಾರ್ಥಿಸಿ.
ನಿಮ್ಮ ಸಮಸ್ಯೆಯನ್ನು ಸ್ಪಷ್ಟವಾಗಿ ಹೇಳಿಕೊಳ್ಳಬೇಕು. ಅಂದರೆ ಆರ್ಥಿಕ ಸಮಸ್ಯೆ ಆಗಿರಬಹುದು, ಅನಾರೋಗ್ಯ ಸಮಸ್ಯೆ ಆಗಿರಬಹುದು, ದೃಷ್ಟಿದೋಷ, ಹೀಗೆ ಯಾವ ಸಮಸ್ಯೆ ಇದ್ರೂ ಆ ಸಮಸ್ಯೆಯನ್ನು ಹೇಳಿಕೊಂಡು, ದೇವರೇ, ನನ್ನ ಮಾನಸಿಕ ಭಾರ ಹಾಗೂ ನನ್ನ ಎಲ್ಲ ಸಮಸ್ಯೆಗಳನ್ನು ಈ ಪದಾರ್ಥಗಳಲ್ಲಿ ಆವಾಹನೆ ಮಾಡ್ತಾ ಇದ್ದೀನಿ. ಈ ಸಮಸ್ಯೆಗಳೆಲ್ಲವೂ ಈ ಮೂಟೆಯ ಜೊತೆಗೆ ನನ್ನ ಜೀವನದಿಂದ ತೊಲಗಿ ಹೋಗಬೇಕು ಎಂದು ದೃಢ ನಂಬಿಕೆಯಿಂದ ನಿಮ್ಮ ಸಂಕಲ್ಪ ಹೇಳಿಕೊಂಡು ಆ ಬಟ್ಟೆಯನ್ನು ಗಂಟು ಕಟ್ಟಬೇಕು. ಆ ನಂತರ ಆ ಮೂಟೆಯನ್ನು ನಿಮ್ಮ ಬಲಗೈನಲ್ಲಿ ಹಿಡಿದುಕೊಂಡು ನಿಮ್ಮ ತಲೆ ಸುತ್ತಲೂ 7 ಸಲ ಸುತ್ತಿಕೊಳ್ಳಬೇಕು. ಪ್ರತಿ ಸಲ ಒಂದೊಂದು ಸುತ್ತುವಾಗಲೂ ನನ್ನ ಸಮಸ್ಯೆಗಳೆಲ್ಲವೂ ನನ್ನಿಂದ ದೂರ ಆಗ್ತಿದೆ ಎಂದು ದೃಢವಾಗಿ ನಿಮ್ಮ ಮನಸ್ಸಿನಲ್ಲೇ ಅಂದುಕೊಳ್ಳಬೇಕು. 7 ಸಲ ಸುತ್ತಿದ ತಕ್ಷಣ ಆ ಮೂಟೆಯನ್ನು ತೆಗೆದುಕೊಂಡು ಮನೆಯಿಂದ ಹೊರಗಡೆ ಹೋಗಿ, ಯಾರೂ ಇಲ್ಲದೆ ಇರುವಂಥ ನಿರ್ಜನ ಪ್ರದೇಶದಲ್ಲಾಗಿರಬಹುದು, ಅಥವಾ ಮುಳ್ಳಿನ ಗಿಡದ ಕೆಳಗಡೆ ಆಗಿರಬಹುದು, ಅಥವಾ ಹರಿಯೋ ನೀರಾಗಿರಬಹುದು. ಈ 3 ಪ್ರದೇಶಗಳಲ್ಲಿ ಯಾವುದೋ ಒಂದು ಜಾಗದಲ್ಲಿ ಆ ಮೂಟೆಯನ್ನು ಎಸೆದು ಹಿಂದಿರುಗಿ ನೋಡದೆ ಮನೆಗೆ ಬಂದು ಬಿಡಿ. ನೀವು ಹಿಂದೆ ತಿರುಗಿ ನೋಡಿದರೆ ನೀವು ಬಿಸಾಕಿದಂತಹ ಸಮಸ್ಯೆಗಳಿಗೆ ದುಪ್ಪಟ್ಟು ಸಮಸ್ಯೆಗಳನ್ನು ನಿಮ್ಮ ಜೊತೆಗೆ ನಿಮ್ಮ ಮನೆಗೆ ತಂದುಕೊಂಡಂತಾಗುತ್ತದೆ. ನೀವು ಈ ಪರಿಹಾರ ಮಾಡೋಕೆ ಶುರು ಮಾಡಿದಾಗಿನಿಂದ ಪರಿಹಾರ ಮುಗಿಸಿ ಮನೆಗೆ ಬರೋವರೆಗೂ ಯಾರ ಜೊತೆಯೂ ಕೂಡ ಮಾತಾಡಬಾರದು. ಮನೆಗೆ ಬಂದ ಮೇಲೆ ಕೈಕಾಲು ಮುಖ ತೊಳೆದುಕೊಂಡು ನಿಮ್ಮ ದೇವರ ಮನೆಯಲ್ಲಿ ದೀಪ ಹಚ್ಚಿ ನಿಮ್ಮ ಇಷ್ಟ ದೇವರನ್ನು ಪೂಜಿಸಿ. ಎಲ್ಲ ಒಳ್ಳೆಯದಾಗುತ್ತದೆ ಅಂತ ನಂಬಬೇಕು. ಈ ಪರಿಹಾರ ನೀವು ಮಾಡೋದ್ರಿಂದ ನಿಮ್ಮ ಮೇಲಿರುವಂಥ ನಕಾರಾತ್ಮಕ ಶಕ್ತಿಗಳ ಪ್ರಭಾವ, ದೃಷ್ಟಿದೋಷ, ಶತ್ರುಪೀಡೆ ಎಲ್ಲವೂ ಕೂಡ ಕಡಿಮೆಯಾಗುತ್ತದೆ. ನಿಮ್ಮ ಪ್ರಯತ್ನಗಳಿಗೆ ಅಡ್ಡ ಬರುತ್ತಿರುವಂತಹ ಕೆಟ್ಟ ಶಕ್ತಿಗಳು ನಾಶವಾಗುತ್ತದೆ. ನಿಮ್ಮ ಕೆಲಸಗಳಲ್ಲಿ ಗೆಲುವು ಸಿಗುತ್ತದೆ. ಈ ಪರಿಹಾರ ಮಾಡುವಾಗ ನಿಮ್ಮ ಮನಸ್ಸು ಪ್ರಶಾಂತವಾಗಿರಬೇಕು. ಹಾಗೆ ಪೂರ್ತಿ ನಂಬಿಕೆ ಇಟ್ಟು ಮಾಡಬೇಕು. ನೀವು ಯಾವ ಪರಿಹಾರ ಮಾಡಿದರೂ ಕೂಡ ಎಲ್ಲರ ಜೊತೆ ಡಿಸ್ಕಷನ್ ಮಾಡಿಕೊಂಡು ಕೂತ್ಕೊಂಡು ಮಾಡಬಾರದು. ಗುಪ್ತವಾಗಿ ಮಾಡಿದಾಗ ಮಾತ್ರನೇ ಫಲ ಹೆಚ್ಚಾಗಿ ಸಂಪೂರ್ಣವಾಗಿ ಸಿಗುತ್ತದೆ. ಈ ದಿನ ಅಮಾವಾಸ್ಯೆ ಆಗಿರೋದ್ರಿಂದ ಮಾಂಸಾಹಾರ ತಿನ್ನಬಾರದು. ಅದರಲ್ಲೂ ಮುಖ್ಯವಾಗಿ ಈ ಪರಿಹಾರ ಮಾಡೋರಂತೂ ಮಾಂಸಾಹಾರ ಮುಟ್ಟಲು ಬಾರದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.